ನಾವು ಮೊದಲ ಬಾರಿ ರಿದಮ್ ವೈಟಲ್ಗೆ ಲಾಗಿನ್ ಮಾಡಿದಾಗ ಆನ್ಬೋರ್ಡಿಂಗ್ ಸ್ಕ್ರೀನ್ ಮತ್ತು ಭರ್ತಿ ಮಾಡಬೇಕಾದ ವಿವರಗಳನ್ನು ನೋಡೋಣ. ಹಾಗಾದರೆ ಸ್ಟೆಪ್ ಕೌಂಟ್ಗೆ ಅನುಮತಿಗಳನ್ನು ನೀಡಲು ಇದು ಹೋಮ್ ಸ್ಕ್ರೀನೋ? ಸರಿ, ನಾನು ಈ ವಿಶೇಷ ಆನ್ಬೋರ್ಡಿಂಗ್ ಪ್ರಕ್ರಿಯೆಯನ್ನು ಹಾರಿ ಹೋಗದೆ ಮುಂದುವರಿಯಲು ಶಿಫಾರಸು ಮಾಡುತ್ತೇನೆ, ಏಕೆಂದರೆ ನೀವು ನಿಮ್ಮ ಲೈಬ್ರರಿ ರೂಟೀನ್ಗಳು ಮತ್ತು ವಾರದ ಯೋಜನೆಯನ್ನು ಹೇಗೆ ಕಸ್ಟಮ್ ಮಾಡಿಕೊಳ್ಳಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು, ಮತ್ತು ಇದು ನೀಡುವ ವಿಭಿನ್ನ ಆಯ್ಕೆಗಳು ಯಾವುವು ಎಂಬುದನ್ನು. ಲೈಬ್ರರಿ ವ್ಯಾಯಾಮವನ್ನು ಸೇರಿಸಿ. ಇಲ್ಲಿ ನೀವು ನೋಡಿದರೆ ಇದು ಸ್ಟೆಪ್ಪರ್ ಫಾರ್ಮ್ ಆಗಿದೆ ಮತ್ತು ಇದರಲ್ಲಿ ವಿಭಿನ್ನ ಆಯ್ಕೆಗಳಿವೆ. ಲೈಬ್ರರಿ ಅಂದರೆ ಮೂಲತಃ ಒಂದು ಮಾಡ್ಯೂಲ್ ಅಥವಾ ಟೆಂಪ್ಲೇಟ್. ಇದನ್ನು ನೀವು ಅನೇಕ ರೂಟೀನ್ಗಳಲ್ಲಿ ಬಳಸಬಹುದು. ಹಾಗಾದರೆ ನೀವು ಕಸ್ಟಮ್ ಲೈಬ್ರರಿ ಎಂಟ್ರಿ ಹೊಂದಿದ್ರೆ ಅದನ್ನು ನೀವು ಬಳಸಬಹುದು. ನೀವು ಅದನ್ನು ರುಟೀನ್ಗೆ ಸೇರಿಸುವಾಗ ಪ್ರತಿ ಬಾರಿ ಮತ್ತೆ ಮತ್ತೆ ಸೃಷ್ಟಿಸುವ ಅಗತ್ಯವಿಲ್ಲ. ಸರಿ, ಇಲ್ಲಿ ಲೈಬ್ರರಿಗಾಗಿ ವಿಭಿನ್ನ ಆಯ್ಕೆಗಳು ಇದ್ದಾವೆ. ಒಂದು ಆಯ್ಕೆ ಯೂಟ್ಯೂಬ್ ವಿಡಿಯೋ, ಆಡಿಯೋ, ಟೈಮರ್. ಯೂಟ್ಯೂಬ್ ಅಂದರೆ ನೀವು ಯೂಟ್ಯೂಬ್ ಲಿಂಕ್ ನೀಡುವುದು ಮತ್ತು ವಿಡಿಯೋ ಅಥವಾ ಆಡಿಯೋ ಫೈಲ್ಗಳು ಅಂದರೆ ಅವುಗಳು ಸ್ಥಳೀಯವಾಗಿ ಸಂಗ್ರಹವಾಗಿರುತ್ತವೆ ಮತ್ತು ನೀವು ಆ ಫೈಲ್ ಇರುವ ಪಥವನ್ನು ಸೂಚಿಸಬೇಕು. ಮತ್ತು ಟೈಮರ್ ಎಂದರೆ ನೀವು ವ್ಯಾಯಾಮವನ್ನು ತಿಳಿದಿದ್ದರೆ ಮತ್ತು ಆ ನಿರ್ದಿಷ್ಟ ವ್ಯಾಯಾಮವನ್ನು ನಿರ್ದಿಷ್ಟ ಸಮಯಕ್ಕೆ ಮಾಡಲು ಬಯಸಿದರೆ ಹಂತಗಳ ಸಂಖ್ಯೆಗೆ ಅಥವಾ ಪುನರಾವೃತ್ತಿಗಳಿಗೆ ಬದಲು ಸಮಯ ಆಧಾರಿತವಾಗಿ ಮಾಡಬಹುದು. ನೀವು ಸಮಯ ಆಧಾರಿತವಾಗಿ ಮಾಡಲು ಬಯಸಿದರೆ, ಉದಾಹರಣೆಗೆ ಓಡುವುದು ಒಂದು ಉದಾಹರಣೆ, ನೀವು ಅದನ್ನು 10 ನಿಮಿಷಗಳಿಗೋಸ್ಕರ ಸೆಟ್ ಮಾಡಬಹುದು. ಸೈಕ್ಲಿಂಗ್ ಕೂಡ ಹೀಗೆ. ಈ ಎಲ್ಲ ವ್ಯಾಯಾಮಗಳಿಗೆ ಟೈಮರ್ ಆಯ್ಕೆಯನ್ನು ಬಳಸಬಹುದು. ಯಾವುದೇ ವ್ಯಾಯಾಮಕ್ಕೂ ಇದು ಅನ್ವಯಿಸುತ್ತದೆ. ಉಷಕ್ ಸರ್, ನೀವು ಟೈಮರ್ ವ್ಯಾಯಾಮವನ್ನು ಬಳಸಬಹುದು, ಅಥವಾ ನೀವು ಆ ನಿರ್ದಿಷ್ಟ ಪುಷಪ್ ವ್ಯಾಯಾಮವನ್ನು 10 ಬಾರಿ ಪುನರಾವೃತ್ತಿ ಮಾಡಲು ಉತ್ತಮ ಎಂದು ಭಾವಿಸಿದರೆ, ಅಂದರೆ ನೀವು ಯೂಟ್ಯೂಬ್ ವಿಡಿಯೋ ಅಥವಾ ಆಡಿಯೋ ಆಯ್ಕೆಯನ್ನು ಬಳಸಬಹುದು. ನಾನು ಈ ಫಾರ್ಮ್ ಭರ್ತಿ ಮಾಡುವ ಪ್ರಕ್ರಿಯೆ ಮೂಲಕ ಹೋಗುವಾಗ ನಿಮಗೆ ಇನ್ನಷ್ಟು ಸ್ಪಷ್ಟವಾಗ್ತದೆ. ಹಾಗಾಗಿ ನಾವು ಶೀರ್ಷಿಕೆ ನೀಡಬೇಕು. ಹೆಣ್ಣು ಮೆದರೆ ಓಡುವೆಂದು ಹೇಳೋಣ. ಸರಿ, ವಿವರಣೆ ಎಂಬುದು ಐಚ್ಛಿಕವಾದದ್ದು. ಇದು ಮುಖ್ಯವಾಗಿ ಕೋಚ್ ಮತ್ತು ವಿದ್ಯಾರ್ಥಿಗೆ ಉಪಯೋಗವಾಗುತ್ತದೆ. ಇಲ್ಲಿ ಕೋಚ್ ವಿವರಣೆಯಲ್ಲಿ ವ್ಯಾಯಾಮವನ್ನು ಹೇಗೆ ಮಾಡಬೇಕು ಎಂಬ ಸೂಚನೆಗಳನ್ನು ತುಂಬುತ್ತಾರೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ರುಟೀನ್ ಮಾಡುವಾಗ ಆ ವಿವರಣೆ ಪ್ಲೇ ಆಗುತ್ತದೆ. ಇನ್ಸ್ಟ್ರಕ್ಟರ್ ಕೂಡ ಐಚ್ಛಿಕವಾದ ಆಯ್ಕೆಯೇ. ನೀವಿದನ್ನು ಕಾರ್ಡಿಯೋ ಬಿಗಿನರ್ ಎಂದು ಸ್ಥಳೀಯ ಬಳಕೆಗಾಗಿ ಸೆಟ್ ಮಾಡಬಹುದು. ನೀವು ಈ ಎಲ್ಲ ಆಯ್ಕೆಗಳನ್ನು ಅವಶ್ಯಕವಾಗಿ ಸೆಟ್ ಮಾಡೋ ಅಗತ್ಯವಿಲ್ಲ. ಸಾಮಾನ್ಯವಾಗಿ ಎಲ್ಲ ಪರಿಮಾಣಗಳು ಹೆಚ್ಚು ಉಪಯುಕ್ತವಾಗ್ತವೆ ಕೋಚ್ಗಳಿಗೆ, ಏಕೆಂದರೆ ಕೋಚ್ಗಳು ಹೆಚ್ಚು ಡೇಟಾಬೇಸ್, ಹೆಚ್ಚು ಲೈಬ್ರರಿ ಮತ್ತು ವಿಭಿನ್ನ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿದ ವಿಷಯಗಳನ್ನು ಹೊಂದಿರ್ತಾರೆ. ನೀವು ವರ್ಗ ಮತ್ತು ಕಠಿಣತೆ ಆಧಾರಿತವಾಗಿ ವಿಭಜಿಸಬಹುದು ಕೂಡ. ಈ ಎಲ್ಲ ಆಯ್ಕೆಗಳಿವೆ. ಈಗ ನಾನು ಇದನ್ನು ಬಿಟ್ಬಿಡ್ತೀರಿ. ಹಾಗಾಗಿ ನಾನು ಯೂಟ್ಯೂಬ್ ಅದಕ್ಕಾಗಿ ವ್ಯಾಯಾಮವನ್ನು ಆಯ್ಕೆ ಮಾಡಿದ್ದಾರೆ. ನೀವು ಮಾಡಬಹುದಾದದ್ದು ಎಂದರೆ ನೀವು ಯೂಟ್ಯೂಬ್ ತೆರೆಯಬಹುದು. ನೀವು ನಿಮಗೆ ಅತ್ಯಂತ ಇಷ್ಟವಾಗುವಂತಹ ವಿವಿಧ ರೀತಿಯ ವ್ಯಾಯಾಮದ ವಿಡಿಯೋಗಳಿಗೆ ಯೂಟ್ಯೂಬ್ ಚಾನೆಲ್ಗಳಿಗೆ ಸುಲಭವಾಗಿ ಭೇಟಿ ನೀಡಬಹುದು. ಹೆಣ್ಮೇದ್ರ ನಾನು ಡಂಬೆಲ್ ಓವರ್ ಹೆಡ್ ಪ್ರೆಸ್ ಮಾಡಬೇಕೆಂದು ಬಯಸಬಹುದು. ನೀವು ಲಿಂಕನ್ನು ಕಾಪಿ ಮಾಡಿ ರಿದಮ್ ವೈಟಲ್ಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡಬಹುದು. ಸರಿ, ಎಷ್ಟು ಸಮಯಕ್ಕೆಂದು ಈ ಅವಧಿಯನ್ನು ನೀವು ತುಂಬಬಹುದು. ಪ್ರತಿಯೊಂದು ರೆಪ್ಗೆ ಎಷ್ಟು ಸಮಯ ಬೇಕು ಎಂದು.
ಇದರಲ್ಲಿ ಅದು 4 ಸೆಕೆಂಡ್ಗಳು. ಹಾಗಾಗಿ ನೀವು 4 ಸೆಕೆಂಡ್ಗಳನ್ನ ತುಂಬೋದು. ಸರಿ, ಮತ್ತು ನಮ್ಮ ಬಳಿ ಮೀಡಿಯಾ ಸೆಗ್ಮೆಂಟ್ ಆಯ್ಕೆ ಇದೆ. ಇದು ಐಚ್ಛಿಕವಾಗಿದೆ. ಹೀಗಾಗಿ ಮೂಲತಃ ಇದು ನೀವು ಅಪ್ಲೋಡ್ ಮಾಡ್ತಿರುವ ಯಾವುದೇ ವಿಡಿಯೋವನ್ನು ಟ್ರಿಮ್ ಮಾಡಲು ಬೇಕಾದರೆ, ಅದು ಯೂಟ್ಯೂಬ್ ವಿಡಿಯೋ ಆಗಿರಲಿ ಅಥವಾ ಸ್ಥಳೀಯ ವಿಡಿಯೋ ಆಗಿರಲಿ, ಇದಕ್ಕಾಗಿ. ಇದೀಗ ಇದರ ಆರಂಭ ಮತ್ತು ಅಂತ್ಯ. ಉದಾಹರಣೆಗೆ, ನೀವು ಆರಂಭದಲ್ಲಿ ಕೆಲವು ಶೀರ್ಷಿಕೆಗಳು ಅಥವಾ ಪರಿಚಯ ಇರ್ಬೋದು. ನೀವು ಅದನ್ನು ಬಿಟ್ಟು ನಿಮಗೆ ಬೇಕಾದ ಭಾಗವನ್ನು, ಉದಾಹರಣೆಗೆ 10 ಸೆಕೆಂಡ್ಗಳ ನಂತರದಿಂದ ಪ್ಲೇ ಮಾಡಲು ಬಯಸಬಹುದು. ಹಾಗಾದರೆ ನೀವು 10 ಸೆಕೆಂಡ್ಗಳ ಮೊದಲು ಅದನ್ನು ಮುಗಿಸಲು ಬಯಸಬಹುದು. ನೀವು ಇದನ್ನು ಇಲ್ಲಿ ಉಲ್ಲೇಖಿಸಬಹುದು. ಸರಿ, ಮುಂದಿನದು. ಹಾಗಾದರೆ ನಾನು ಇದನ್ನು ರನ್ನಿಂಗ್ ಯೂಟ್ಯೂಬ್ ಎಂದು ಹೆಸರಿಸಿದ್ದೆ. ಬದಲಾಗಿ ನಾನು ಹೆಸರಿಸೋಣ ಓವರ್ ಹೆಡ್ ಪ್ರೆಸ್. ಸರಿ, ಮುಂದೆ ನೀವು ಲೈಬ್ರರಿ ಸೃಷ್ಟಿಸಬಹುದು. ಹೀಗಾಗಿ ಈಗ ಲೈಬ್ರರಿ ಸಿದ್ಧ ಆಗಿದೆ. ಒಮ್ಮೆ ಲೈಬ್ರರಿ ಹೀಗೆ ಸಿದ್ಧವಾದ ಮೇಲೆ ನೀವು ಬೇಕಾದಷ್ಟು ಲೈಬ್ರರಿ ಎಂಟ್ರಿಗಳನ್ನು ಸೃಷ್ಟಿಸಬಹುದು. ಅವು ಸ್ಥಳೀಯವಾಗಿ ಸಂಗ್ರಹವಾಗ್ತವೆ. ಹೀಗಾಗಿ ನೀವು ಎಲ್ಲ ಲೈಬ್ರರಿಗಳನ್ನು ಹೊಂದಿದ್ರೆ ನೀವು ರೌಟಿಂಗ್ ಕ್ರಿಯೇಟ್ಗೆ ಹೋಗಬಹುದು. ಸರಿ, ರೌಟಿಂಗ್ ಕ್ರಿಯೇಟ್ನಲ್ಲಿ ನೀವು ಹೇಳಬೇಕು, ಸೋಮವಾರ ವ್ಯಾಯಾಮ. ಸರಿ, ಇಲ್ಲಿಯೂ ಸಹ ಪ್ರತಿ ರೌಟಿನಿಗೆ ಅದೇ ಆಯ್ಕೆಗಳಿವೆ. ಹಾಗಾದರೆ ಮೂಲತಃ ಒಂದು ರೌಟಿನ್ ಅನೇಕ ವ್ಯಾಯಾಮಗಳು ಅಥವಾ ಲೈಬ್ರರಿ ಎಂಟ್ರಿಗಳಿಂದ ಕೂಡಿದೆ. ಪ್ರತಿ ವ್ಯಾಯಾಮಗಳ ನಡುವೆ ನೀವಿಲ್ಲಿ ಸಂರಚಿಸಬಹುದಾದ ವಿಶ್ರಾಂತಿ ಅವಧಿಯೂ ಇರ್ತದೆ. ಸರಿ, ಡಿಫಾಲ್ಟ್ ಆಗಿ ಇದು 30 ಸೆಕೆಂಡ್ಗಳು. ಹಾಗೇ ಇರಲಿ. ಮತ್ತು ನಿಮಗೂ ಇದೆ, ನೀವು ಇಲ್ಲಿ ಅನೇಕ ವ್ಯಾಯಾಮಗಳನ್ನು ಸೇರಿಸ್ಬೋದು. ಮೊದಲ ವ್ಯಾಯಾಮವನ್ನು ಸೇರಿಸೋಣ. ಹಾಗಾದರೆ ನಾವು ಲೈಬ್ರರಿಯಿಂದ ಸೇರಿಸಿದ್ದಿಲ್ಲ. ನಮಗೆ ಸಂಪೂರ್ಣವಾದ ಲೈಬ್ರರಿ ಎಂಟ್ರಿಗಳ ಪಟ್ಟಿ ಕೂಡ ಇದೆ. ಇದು ನಾವು ಸೇರಿಸಿದ್ದಾಗಿದೆ. ತಗೋಣ. ಸರಿ, ಇಲ್ಲಿ ಮತ್ತೆ ವಿಭಿನ್ನ ಆಯ್ಕೆಗಳನ್ನು ಕೇಳುತ್ತದೆ. ಈ ನಿರ್ದಿಷ್ಟ ವ್ಯಾಯಾಮಕ್ಕೆ ನೀವು ಎಷ್ಟು ಸೆಟ್ಗಳನ್ನು ಮಾಡಬೇಕು ಎಂದು ಕೇಳುತ್ತದೆ. ಹೇಳೋಣ 3 ಸೆಟ್ಗಳು ಮತ್ತು ಪ್ರತಿ ಸೆಟ್ಗೆ ಎಷ್ಟು ರಿಪಿಟೇಷನ್ಸ್ಗಳನ್ನು ಮಾಡಬೇಕು. 5 ಹೇಳೋಣ. ಮತ್ತು ನೀವು ರಿಪಿಟೇಷನ್ಗಳ ನಡುವೆ ವಿಶ್ರಾಂತಿ ಬೇಕಾದರೆ ಸಾಮಾನ್ಯವಾಗಿಲ್ಲ. ಹಾಗಾದರೆ ಅದು ತುಂಬ ಕಷ್ಟದ ವ್ಯಾಯಾಮವಾಗಿದ್ದರೆ, ಒಂದೇ ವ್ಯಾಯಾಮ ತುಂಬ ಕಷ್ಟವಾಗಿದ್ದರೆ ನೀವು ಯಾವಾಗಲೂ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ಮತ್ತು ಮುಂದಿನ ಆಯ್ಕೆಗಳನ್ನು ಸೇರಿಸಿ. ಲೈಬ್ರರಿ ಎಂಟ್ರಿಯಲ್ಲಿ ಹೇಳಿದಂತೆ ನಮಗೆ ಪ್ರಾರಂಭ ಮತ್ತು ಅಂತ್ಯ ಸಮಯ ಹಾಗೂ ಧ್ವನಿ ಆಯ್ಕೆಗಳು ಇವೆ. ನಾವು ಅದನ್ನು ಈಗಾಗಲೇ ಬಿಟ್ಬಿಡ್ಬೋದು ಮತ್ತು ರಚಿಸ್ಬೋದು. ಹಾಗಾದರೆ ಅದು ಒಂದು ಎಂಟ್ರಿಯನ್ನು ರಚಿಸಿದೆ, ಇನ್ನೊಂದು ಸೇರಿಸಿ. ಹಾಗಾದರೆ ನೀವು ಅದನ್ನು ಲೈಬ್ರರಿಯಿಂದ ಆಯ್ಕೆ ಮಾಡಬಹುದು ಅಥವಾ ಇಲ್ಲಿ ನಿಮ್ಮ ವ್ಯಾಯಾಮವನ್ನು ರಚಿಸಬಹುದು. ನೋಡೋಣ. ನಾವು ಟೈಮರ್ ವ್ಯಾಯಾಮವನ್ನು ರಚಿಸೋಣ. ಓಡುವುದು. ಸರಿ, ಇದನ್ನು 2 ನಿಮಿಷಗಳ ಕಾಲ ಮಾಡೋಣ. ಸಾಮಾನ್ಯವಾಗಿ ನಾವು 10 ನಿಮಿಷಗಳು 15 ನಿಮಿಷಗಳು ಎಂದು ಹೇಳ್ತೇವೆ. ಹೀಗೆ ಡೆಮೋಗಾಗಿ ನಾನು ಕೂಡ 2 ನಿಮಿಷಗಳನ್ನು ಹಾಕುತ್ತಿದ್ದೇನೆ. ನಾವು ಒದಗಿಸುವ ಆಯ್ಕೆ ವಿಡಿಯೋ ಎಂಟ್ರಿ ಅಥವಾ ಯೂಟ್ಯೂಬ್ ಎಂಟ್ರಿ ಅಥವಾ ಲೈಬ್ರರಿ ಎಂಟ್ರಿಯನ್ನು ಸೇರಿಸಲು. ಸರಿ, ಈ 3 ಆಯ್ಕೆಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಬಹುದು. ಇದರಿಂದ ನೀವು ಹೇಗೆ ಮಾಡಬೇಕು ಅಂತ ಪೂರ್ವ ದೃಶ್ಯವನ್ನು ನೀಡುತ್ತದೆ. ಇದು ಮುಖ್ಯವಾಗಿ ಸಹಾಯವಾಗ್ತದೆ. ತರಬೇತುದಾರರು ಯಾವ ರೀತಿಯಲ್ಲಿ ಓಡಬೇಕೆಂದು ಮಾರ್ಗದರ್ಶನ ನೀಡಲು ಇಲ್ಲಿದ್ದಾರೆ. ಹೆಚ್ಚುವರಿಯಾಗಿ ಇಲ್ಲಿ ಸೇರಿಸಲು ಬೇರೆ ಏನೂ ಇಲ್ಲ. ಎಲ್ಲರೂ ಹೇಗೆ ಮಾಡಬೇಕಂತ ಗೊತ್ತಿದೆ. ಯಾರಾದರೂ ಸೇರಿಸಲು ಇಚ್ಛಿಸಿದರೆ ಅವ್ರು ಯಾವಾಗ ಬೇಕಾದರೂ ಓಡುವಂತೆ ಸೇರಿಸಬಹುದು. ಟ್ರೆಡ್ಮಿಲ್. ಹಾಗಾಗಿ ನಾನು ಟ್ರೆಡ್ಮಿಲ್ ಸೇರಿಸಿದ್ದೇನೆ ಮತ್ತು ಸಾಮಾನ್ಯವಾಗಿ ಇದು ಓಡೋದೇ ಆಗಿರೋದ್ರಿಂದ ಇದು ಒಂದೇ ಸರಿ. ಒತ್ತು ರಚಿಸಿ. ಹೀಗಾಗಿ ಈಗ ನಮಗೆ 2 ಇದೆ. ನೀವು ಬೇಕಾದಷ್ಟು ಹೆಚ್ಚುವರಿ ಸೇರಿಸಬಹುದು ಮತ್ತು ನೀವು ರಿವ್ಯೂ ನಿಚ್ಚೆ ಒತ್ತಬೇಕು. ಎಲ್ಲವೂ ಸರಿಯಾಗಿದೆ ಎಂದು
ಪರಿಶೀಲಿಸಿದ ನಂತರ ನೀವು ರೂಟೀನ್ ಉಳಿಸಬಹುದು. ಈ ರೀತಿಯಲ್ಲಿ ರೂಟೀನ್ ರಚಿಸಲಾಗಿದೆ. ಲೈಬ್ರರಿಗಳಂತೆ ನೀವು ಅನೇಕ ರೂಟೀನ್ಗಳನ್ನು ಹೊಂದಬಹುದು. ಸಾಮಾನ್ಯವಾಗಿ ಜನರು ವಾರಕ್ಕೆ ವಿಭಿನ್ನ ರೂಟೀನ್ಗಳನ್ನು ಅಥವಾ ಪರ್ಯಾಯ ರೂಟೀನ್ಗಳನ್ನು ದಿನದಿಂದ ದಿನಕ್ಕೆ ಯೋಜಿಸ್ತಾರೆ. ಹೀಗೆ ಒಂದು ವಾರಕ್ಕೆ. ಹಾಗಾಗಿ ನಮಗೆ ವಾರದ ಯೋಜಕ ವೀಕ್ಲಿ ಪ್ಲ್ಯಾನರ್ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಯಾವುದಾದ್ರೂ ಹೆಸರಿಸಬಹುದು. ಬಹುಶಃ ಕ್ಲೇ ಪ್ಲ್ಯಾನ್ ಎಂದು. ನೀವು ಇಲ್ಲಿ ವರ್ಕೌಟ್ಗೆ ಹೋದರೆ ನೀವು ಇದನ್ನು ಆಯ್ಕೆ ಮಾಡಬಹುದು. ನೀವು ಇಲ್ಲಿ ನೋಡಿದರೆ ಇದು ಅನೇಕ ಎಂಟ್ರಿಗಳನ್ನು ತೋರಿಸ್ತದೆ. ಸರಿ, ಇವೆಲ್ಲವೂ ಪೂರ್ವನಿರ್ಮಿತ ರೂಟೀನ್ಗಳು ಮತ್ತು ಇದು ನಾವು ಸೇರಿಸಿದ್ದು. ಹಾಗಾಗಿ ನಾನೀಗ ನಾವು ಸೇರಿಸಿದ ರೂಟೀನನ್ನು ಸೋಮವಾರದ ರೂಟೀನ್ಗೆ ಸೇರಿಸ್ತಿದ್ದೀನಿ ಮತ್ತು ಮಂಗಳವಾರ ನೀವು ಬೇರೆ ಯಾವುದಾದ್ರೂ ರೂಟೀನ್ ಸೇರಿಸ್ಬೋದು. ಅದೇ ರೀತಿಯಲ್ಲಿ ನಾವಿಲ್ಲಿ ಬೇರೆ ಬೇರೆ ರೀತಿಯ ರೂಟೀನ್ಗಳನ್ನು ಸುಲಭವಾಗಿ ಸಂರಚನೆ ಮಾಡಿಕೊಳ್ಬಹುದಾಗಿದೆ. ಈ ಶನಿವಾರದ ವಿಶೇಷ ವರ್ಕೌಟ್ನಲ್ಲಿ ನಾನು ಮತ್ತೆ ಸೋಮವಾರದ ರೂಟೀನ್ ಆಗ್ತಾ ಇದೆ. ಸರಿ, ಮತ್ತು ಭಾನುವಾರ ವಿಶ್ರಾಂತಿ ದಿನ. ಇದನ್ನು ಉಳಿಸೋಣ. ಹಾಗಾಗಿ ಪ್ರೀಮಿಯಂ ಅಲ್ಲದ ಫ್ರೀಮಿಯಂ ಬಳಕೆದಾರರಿಗೆ ವಾರದ ಯೋಜನೆಯಲ್ಲಿ ಅನೇಕ ಎಂಟ್ರಿಗಳನ್ನು ಸೇರಿಸುವ ಆಯ್ಕೆ ಇಲ್ಲ. ಹೀಗಾಗಿ ಇದು ಅಪ್ಗ್ರೇಡ್ ಕೇಳ್ತದೆ. ಹಾಗಾಗಿ ನಾನು ಲಾಗಿನ್ ಆಗ್ತಿದ್ದೀನಿ. ಹಾಗಾಗಿ ವಾರದ ಯೋಜನೆಯಲ್ಲಿ ನೀವು ಕೇವಲ 3 ದಿನಗಳನ್ನು ಮಾತ್ರ ತುಂಬಬಹುದು. ನನ್ನ ಖಾತೆಗೆ ಈಗಾಗಲೇ ಪ್ರೀಮಿಯಂ ಇದೆ, ಆದ್ದರಿಂದ ಎಲ್ಲವೂ ಸರಿಯಾಗಿತ್ತು. ಹಾಗಾಗಿ ಅದು ಅದನ್ನು ಸ್ವೀಕರಿಸಿತು. ಹಾಗಾಗಿ ನಾನು ಇದನ್ನು ಉಳಿಸಿದ ನಂತರ ವಾರದ ಯೋಜನೆ ರಚನೆ ಆಗಿದೆ. ಸರಿ, ಅಭಿನಂದನೆಗಳು. ನಿಮ್ಮ ಕೋಡ್ ಈಗ ವೇಳಾಪಟ್ಟಿಗೆ ಸೇರಿಸಲಾಗಿದೆ. ಇಂದಿನ ವರ್ಕೌಟ್ ನೋಡಲು ಹೋಮ್ಸ್ಗೆ ಹೋಗಿ. ಹಾಗಾಗಿ ಇದು ಯಾವ್ಯಾವ ವೈಶಿಷ್ಟ್ಯಗಳು ಲಭ್ಯವಿವೆ ಎಂಬ ವಿವರಗಳನ್ನು ನೀಡುತ್ತದೆ. ನಮ್ಮ ಬಳಿ ಅನಾಲಿಟಿಕ್ಸ್, ಬಹುಭಾಷಾ ಬೆಂಬಲ, ಹೆಜ್ಜೆಗಳ ಟ್ರ್ಯಾಕಿಂಗ್, ತೂಕ ಟ್ರ್ಯಾಕಿಂಗ್, ರೂಟೀನ್ ಅನಾಲಿಟಿಕ್ಸ್, ಕ್ಯಾಲೆಂಡರ್ ವೀಕ್ಷಣೆ ಇದೆ. ಇದು ನೀವು ನೋಟ್ಸ್ ಎಲ್ಲವನ್ನೂ ಹಾಕಬಹುದು. ಸರಿ, ಈ ಎಲ್ಲ ವೈಶಿಷ್ಟ್ಯಗಳು ಪ್ರೀಮಿಯಂ ಆಫ್ಲೈನ್ ಬಳಕೆದಾರರಿಗೆ ಲಭ್ಯವಿವೆ. ಇದು ಒಮ್ಮೆ ಮಾತ್ರ ಪಾವತಿ ಮಾಡಬೇಕಾದದ್ದು ಮತ್ತು ತುಂಬ ಆರ್ಥಿಕವಾಗಿದೆ. ಹಾಗಾಗಿ ನೀವು ಅದನ್ನು ಒಮ್ಮೆ ಮಾಡಿದರೆ ಸಾಕು. ನೀವು ಇಲ್ಲಿ ನೋಡಿದರೆ ನಾವು ಇಂದಿನ ವರ್ಕೌಟ್ ಎಂಬ ಫೀಲ್ಡ್ ಹೊಂದಿದ್ದೇವೆ. ಇದರಲ್ಲಿ ವಾರದ ಯೋಜನೆಯಲ್ಲಿ ಇಂದಿಗೆ ಏನು ಹೊಂದಿಸಲಾಗಿದೆ ಎಂಬುದನ್ನು ತೋರಿಸುತ್ತೆ. ಹಾಗಾಗಿ ನೀವು ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಸ್ಟಾರ್ಟ್ ವರ್ಕೌಟ್ ಒತ್ತಬೇಕು. ನೀವು ನಿಮ್ಮ ವಿವರಗಳನ್ನು ನೀಡಬಹುದು. ಉದಾಹರಣೆಗೆ ಈಗ ನಿಮ್ಮ ಸ್ಥಿತಿ ಏನು ಮತ್ತು ರೂಟೀನ್ ಪ್ರಾರಂಭಿಸಬಹುದು. ಹಾಗಾಗಿ ಈಗ ನಾನು ಇದನ್ನು ಬಿಟ್ಬಿಡ್ತಿದ್ದೇನೆ. ಹೌದು, ಮೂಲತಃ ಈ ವ್ಯಾಯಾಮವನ್ನು ನಾನು ಬಿಟ್ಬಿಡ್ತಿದ್ದೇನೆ. ಹಾಗಾಗಿ ಇದು ಈಗ ಪ್ಲೇ ಆಗ್ತಿದೆ. 3 ಸೆಟ್ಗಳಲ್ಲಿ 5 ರಿಪ್ಸ್ಗಳು. ನೀವು ಮೇಲ್ಭಾಗದ ಬಲಮೂಲೆ ನೋಡಿದರೆ ಎಷ್ಟು ರಿಪ್ಸ್ಗಳು ಉಳಿದಿವೆ ಎಂದು ಕಾಣಬಹುದು. ಹಾಗಾಗಿ ಪ್ರತಿ ಸೆಟ್ಟನ್ನು ಒಂದು ವ್ಯಾಯಾಮವಾಗಿ ಪರಿಗಣಿಸಲಾಗಿದೆ. ನಾವು ವ್ಯಾಯಾಮಗಳ ನಡುವೆ 30 ಸೆಕೆಂಡು ವಿಶ್ರಾಂತಿ ಅವಧಿಯನ್ನು ಹೊಂದಿಸಿದ್ದೇವೆ. ಅದನ್ನೇ ಇಲ್ಲಿ ತೋರಿಸ್ತೀಗೆ. ಹಾಗಾದರೆ ವಿಶ್ರಾಂತಿಯನ್ನು ಇಡೋಣ. ಮತ್ತೆ ಇದು 2ನೇ ಸೆಟ್ ಮತ್ತು ಮೊದಲನೇ ರಿಪ್. ಸರಿ, ಇದು ಪ್ಲೇ ಆಗ್ತಿದೆ. ಈಗ ನಾನು ಆ ಸೆಟ್ಟನ್ನು ಬಿಟ್ಬಿಡ್ತಿದ್ದೀನಿ. ನಾನು ಕೊನೆ ಸೆಟ್ ಕೂಡ ಬಿಟ್ಬಿಡ್ತಿದ್ದೀನಿ. ಹೀಗಾಗಿ ಈಗ 3 ಸೆಟ್ಗಳು ಮುಗಿದಿವೆ. ಡೆಮೋಗಾಗಿ ನಾನು ವಿಶ್ರಾಂತಿನ ಬಿಟ್ಬಿಡ್ತಿದ್ದೀನಿ. ಹಾಗಾಗಿ ನಾವು 2 ನಿಮಿಷಗಳ ಟೈಮರ್ ವ್ಯಾಯಾಮವನ್ನು ಸೃಷ್ಟಿಸಿದ್ದೇವೆ. ಹಾಗಾಗಿ 2 ನಿಮಿಷಗಳ ಕಾಲ ಇದು ಈ ನಿರ್ದಿಷ್ಟ ವಿಷಯವನ್ನು ತೋರಿಸುತ್ತೆ. ನೀವು ಅದನ್ನು ಅನುಸರಿಸಬಹುದು ಮತ್ತು ಟ್ರೆಡ್ಮಿಲ್ಲನ್ನು 2 ನಿಮಿಷಗಳ ಕಾಲ ಬಳಸಬಹುದು. ಸರಿ, ಇದನ್ನು ನಾನು ಬಿಟ್ಬಿಡ್ತಿದ್ದೀನಿ. ಇದು ಮುಗಿದ ನಂತರ ಪ್ರತಿಕ್ರಿಯೆ ಕೇಳ್ತದೆ. ಇದು ಮುಖ್ಯವಾಗಿ ಕೋಚ್ ವಿದ್ಯಾರ್ಥಿ ಮಾದರಿಗಾಗಿ ಬಹಳ ಮುಖ್ಯವಾಗಿದೆ.
ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು ಅಥವಾ ಪ್ರತಿಕ್ರಿಯೆಯನ್ನು ಸಲ್ಲಿಸ್ಬೋದು. ಸರಿ, ಈಗ ರೂಟೀನ್ ಈ ರೀತಿ ಮುಗೀತದೆ. ನೀವು ರೂಟೀನ್ಗಳನ್ನು ಸಂರಚಿಸಿ ವಾರದ ಯೋಜನೆಯನ್ನು ಸೃಷ್ಟಿಸಿದ ಮೇಲೆ ಅಷ್ಟೇ. ನೀವಿದನ್ನು 1 ತಿಂಗಳು 2 ತಿಂಗಳು ಬೇಕಾದಷ್ಟು ಕಾಲ ಬಳಸ್ಬೋದು. ನೀವು ಯಾವುದೇ ಬದಲಾವಣೆ ಬೇಕಾದರೆ ಯಾವಾಗ ಬೇಕಾದರೂ ಮಾಡಬಹುದು. ಸರಿ, ಅಥವಾ ನೀವು ಹೊಸ ವಾರದ ಯೋಜನೆಯನ್ನು ಸೃಷ್ಟಿಸಲು ಬಯಸಿದರೆ ಯಾವಾಗ ಬೇಕಾದರೂ ಹೊಸ ವಾರದ ಯೋಜನೆಯನ್ನು ಸೃಷ್ಟಿಸಿ ಅದನ್ನು ಟ್ರ್ಯಾಕ್ ಮಾಡಬಹುದು. ಹಾಗಾಗಿ ನಾವು ವಾರದ ಯೋಜನೆಗಳಿಗಾಗಿ ವಿಶ್ಲೇಷಣೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನೀವು ಪ್ರತಿ ವಾರದ ಯೋಜನೆಗೆ ನೀವು ಹೇಗೆ ಮುನ್ನಡೆತಿದ್ದೀರಿ ಎಂಬುದನ್ನು ಟ್ರ್ಯಾಕ್ ಮಾಡಬಹುದು. ಅದನ್ನು ನಾವು ಮುಂದಿನ ಟ್ಯುಟೋರಿಯಲ್ಗಳಲ್ಲಿ ವಿವರಿಸ್ತೇವೆ.